ದೂರು ಕೊಟ್ಟಿದ್ದಾರೆ. ಅವ್ರಿಗೆ ಪಾಸ್ಪೋರ್ಟ್ ವೆರಿಫಿಕೇಶನ್ ಬಂದ ಸಂದರ್ಭದಲ್ಲಿ ಆ ಲೇಡಿಗೆ ಪ್ರಶಾಂತ್ ಅವ್ರು ಏನೋ ಕ್ವಶನ್ಗಳು ಕೇಳಿದ್ರು. ಅಂದರೆ ಮೊದಲನೇ ಗಂಡನ ಜೊತೆ ನಾನು ನೋಡಿದೆ. ಹಾಂ, ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪಾಸ್ಪೋರ್ಟ್ ವೆರಿಫಿಕೇಷನ್ಗೋಸ್ಕರವಾಗಿ ಒಬ್ಬ ಮಹಿಳೆ ಅವ್ರನ್ನ ಸಂಪರ್ಕ ಮಾಡಿದ್ರು. ಅವ್ರು ಕೊಟ್ಟಿರ್ತಕ್ಕಂಥ ಅಪ್ಲಿಕೇಶನ್ನಲ್ಲಿ ಭಾಳಷ್ಟು ತಾರತಮ್ಯಗಳಿತ್ತು, ಡಿಫ್ರೆನ್ಸ್ ಇತ್ತು. ಒಂದೇನಂತ ಹೇಳಿದರೆ, ಅವರು ಮದುವೆ ಹಿಂದೆ ಮದುವೆ ಆಗಿರ್ತಕ್ಕಂಥದ್ದು ಮತ್ತು ಈಗ ಇರ್ತಕ್ಕಂಥ ಗಂಡ ಬೇರೆ ಬೇರೆ, ಅಂದರೆ 2 ಸಲ ಮದುವೆ ಮಾಡ್ಕೊಂಡಿದ್ದಾರಂತೆ. ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಮತ್ತು ಅವ್ರು ಯಾವಾಗಿಂದ ಆ ಅಡ್ರೆಸ್ನಲ್ಲಿ ಮದುವೆ ಆದ ನಂತರ ಅಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಡಿಫ್ರೆನ್ಸ್ ಇತ್ತು. ಆ ಏನು ಡಿಫ್ರೆನ್ಸ್ ಇತ್ತು ಅದರ ಬಗ್ಗೆ ಇವರು ಕೆಲವು ಕ್ವೆಶ್ಚನ್ಗಳನ್ನ ಕೇಳಿದ್ದಾರೆ ಅಂತೇಳಿ ನನಗೆ ಗೊತ್ತಾಗಿದೆ. ಮತ್ತು ಅವರನ್ನು ಒಂದು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಕಂಪನಿಯಿಂದ ಒಂದು ಲೆಟರ್ ಕೇಳಿದ್ದಾರೆ. ಆ ಕಂಪನಿಯಿಂದ ಲೆಟರ್ ಬಂದಿರೋದು ಇಮೇಲಲ್ಲಿ ಬಂದಿದೆ. ನಮ್ಮ ಅಧಿಕಾರಿಗಳು ಅದನ್ನು ಇಮೇಲ್ ಮುಖಾಂತರ ಲೆಟರ್ ಬೇಡ, ನಮಗೆ ಪ್ರಿಂಟೆಡ್ ಲೆಟರ್ ಬೇಕು ಅಂತ ಕೇಳಿದ್ದಾರೆ ಅಂತ ಕೂಡ ನನಗೆ ಗೊತ್ತಾಗಿದೆ. ಈ ರೀತಿಯಾಗಿ ಅದರೊಳಗೆ ಸ್ವಲ್ಪ ಗೊಂದಲ ಉಂಟಾಗಿದೆ ಮತ್ತು ಡಿಲೇ ಆಗಿದೆ. ಆದರೆ ಈ ಮಹಿಳೆ ನಮಗೇನು ಹೇಳಿದ್ದಾರೆ ಅಂತ ಹೇಳಿದರೆ, ಇವರು ನಮಗೆ ಗಂಡ ಇಲ್ಲದ್ರೆ ಕೂಡ ಅವ್ರ ಜೊತೆಗೆ ನೀವು ಹೇಗಿದ್ದೀರಿ ಅನ್ನೋ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಅಂತೇಳಿ ಅವರು ಒಂದು ಆಪಾದನೆ ಮಾಡಿದ್ದಾರೆ. ಆ ರೀತಿಯ ಕ್ವೆಶ್ಚನ್ ಕೇಳಬಾರ್ದು. ಮತ್ತು ಹಾಗೇನಾದರೂ ಆಗಿದ್ದರೆ ಅವ್ರ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ. ಅದ್ರ ಬಗ್ಗೆ ನಾನು DCP ಈಸ್ಟ್ ಅವರ ಮುಖಾಂತರ ಈಗಾಗಲೇ ಒಂದು ತನಿಖೆಯನ್ನು ಮಾಡಲಿಕ್ಕೆ ಮತ್ತು ಒಂದು ವಿಚಾರಣೆ ಮಾಡಲಿಕ್ಕೆ ಆದೇಶ ನೀಡಿದ್ದೇನೆ. ಅದೇ ಆ ತನಿಖೆಯ ಒಂದು ವರದಿ ಬಂದ ಮೇಲೆ ಅದ್ರ ಮೇಲೆ ಮುಂದಿನ ಕ್ರಮ ನಾನು ತೆಗೆದುಕೊಳ್ತೇನೆ. ಏತನ್ಮಧ್ಯೆ ಏನಾಗಿದೆ ಅಂತ ಹೇಳಿದರೆ, ಅವ್ರಿಗೆ ಸಂಬಂಧಪಟ್ಟಂಥ ಏನು ಪಾಸ್ಪೋರ್ಟ್ ವೆರಿಫಿಕೇಷನ್ ಕ್ಲಿಯರೆನ್ಸ್ ಇದೆ ಅದು ನಿನ್ನೆನೇ ಮಾಡಿ ನಾವು ಕಳಿಸಿದ್ದೇವೆ. ಅವ್ರಿಗೆ ಆಗಬೇಕಾಗಿರ್ತಕ್ಕಂಥ ಏನು ಕೆಲಸ ಇತ್ತು ಅದು ಆಗಿದೆ. ರೈಟ್.